Hello everyone, welcome to Sanvarna classes. Let us see question number 24 of chapter 4 Science Laws of Motion. The following is true for third law of motion. ಹಾಗಿದ್ರೆ ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಯಾವುದು ಥರ್ಡ್ ಲಾ ಆಫ್ ಮೋಷನ್ ಗೆ ಟ್ರೂ ಅಂತ ನೋಡೋಣ. ಆಪ್ಷನ್ ಎ ಆಕ್ಷನ್ ರಿಯಾಕ್ಷನ್ ಪೇರ್ ಆಲ್ವೇಸ್ ಆಕ್ಟ್ಸ್ ಆನ್ ದ ಸೇಮ್ ಆಬ್ಜೆಕ್ಟ್. ಆಪ್ಷನ್ ಬಿ they act on different objects in opposite direction. Option C action reaction pairs have the same magnitude and direction. Option D act on either objects at normal to each other, one to each other. We taking question number 24. Taking question number 24. Hello everyone, welcome to Simharana classes. Let us see question number 24 of chapter Force and Laws of Motion. The following is true for third law of motion. ಹಾಗಿದ್ರೆ according to third law of motion ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ನೋಡೋಣ. ಆಪ್ಷನ್ ಎ action reaction pair always acts on the same object. Option B they act on different objects in opposite direction. Option C action reaction pairs have the same magnitude and direction. Option D act on either objects at normal to each other. Again, what is the statement of the third law? Third law ಏನು ಹೇಳುತ್ತೆ? According to third law, for every action there is equal and opposite reaction. ಎಲ್ಲ ಆಕ್ಷನ್ಗೂ equal and opposite reaction ಇರುತ್ತೆ. They act on different bodies ಅಂತ ಹೇಳುತ್ತೆ. That is third law. ಹಾಗಿದ್ರೆ ಗೊತ್ತಾಯ್ತಾ ಈಗ ಯಾವ ಆಪ್ಷನ್ ಕರೆಕ್ಟ್ ಅಂತ? Yes, the correct option is option B. They act on different objects in opposite direction. Fine. ಯಾವ ತರ ಅಂದ್ರೆ ನೀವು ನಿಮ್ ಫ್ರೆಂಡ್ಗೆ ಏನೋ ಹುಳುಕ್ ಮಾಡ್ತೀರಾ ಅಂತ ಇಟ್ಕೊಂಡು ನಿಮ್ ಫ್ರೆಂಡು ಅವರು ಕೂಡ ನಿಮ್ಗೆ ಹುಳುಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ? ಆಗುತ್ತೆ ಇದು ಸರಿ. ಹಾಗಿದ್ರೆ ಈಗ ಇದನ್ನ ನಾವು ನ್ಯೂಟನ್ ಲಾಗೆ ಹಿಂಗ್ ಅಪ್ಲೈ ಮಾಡಿ ನೋಡೋಣ, ಸರಿನಾ? ಈಗ ನೀವು ನಿಮ್ ಫ್ರೆಂಡ್ಗೆ ಬಾದರ್ ಮಾಡ್ತಿದ್ದೀರಿ, ನಿಮ್ ಫ್ರೆಂಡು ನಿಮ್ಗೆ ನೀವು ಬಾದರ್ ಮಾಡಿದ್ರಿ ಅಂತ ಅವ್ರು ನಿಮ್ಗೆ ಟ್ರಾನ್ಸ್ಫರ್ಮಿಕ್ ಸ್ಟಾರ್ಟ್ ಮಾಡಿದ್ರು. ಈಗ ನಿಮ್ ಆಕ್ಷನ್ಗೆ ಅವರಿಂದ ರಿಯಾಕ್ಷನ್ ಇದೆ. ಈಗ ಆಕ್ಷನ್ ಮತ್ತೆ ರಿಯಾಕ್ಷನ್ ಪೇರ್ ಏನಿದೆ, ದೇ ಆಕ್ಟ್ ಆನ್ ಡಿಫರೆಂಟ್ ಆಬ್ಜೆಕ್ಟ್ಸ್. ಹೌದು, ನೀವು ಅವ್ರಿಗೆ ಬಾದರ್ ಮಾಡ್ತಿದ್ದೀರಾ, ಅವರು ನಿಮ್ಗೆ ಬಾದರ್ ಮಾಡ್ತಿದ್ದಾರೆ. ಹಾಗಿದ್ರೆ ದೇ ಆಕ್ಟಿಂಗ್ ಆನ್ ಡಿಫರೆಂಟ್ ಆಬ್ಜೆಕ್ಟ್ಸ್. ನಿಮ್ ಮೇಲೆ ಅವ್ರ ಮೇಲೆ ಎರಡು ಆಕ್ಷನ್ ಮತ್ತೆ ರಿಯಾಕ್ಷನ್. ಬೇರೆ ಬೇರೆ ಆಬ್ಜೆಕ್ಟ್, ನೀವೊಂದು ಆಬ್ಜೆಕ್ಟ್ ಅವರೊಂದು ಆಬ್ಜೆಕ್ಟ್ ಅನ್ಕೊಂಡ್ರೆ ಬೇರೆ ಬೇರೆ ಆಬ್ಜೆಕ್ಟ್ ಮೇಲೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ. ಓಕೆ, ಇದು ಸುಮ್ಮನೆ ಮಜದ ಅನಾಲಜಿ ಆಯ್ತು. ರಿಯಲ್ ಆಗಿ ನೋಡೋದಿದ್ರೆ ಈ ಪರ್ಸನ್ ವಾಲ್ ಅನ್ನ ಪುಷ್ ಮಾಡ್ತಾ ಇದ್ದಾನೆ. ವಾಲ್ ಏನಿದೆ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸ್ ಅನ್ನ ಈ ಪರ್ಸನ್ ಮೇಲೆ ಹಾಕ್ತಾ ಇದೆ, ಸರಿನಾ? ಸೊ ಈ ಪರ್ಸನ್ ಈ ಡೈರೆಕ್ಷನ್ ಅಲ್ಲಿ ಪುಷ್ ಮಾಡ್ತಾ ಇದ್ದಾರೆ, ವಾಲ್ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸ್, ಬಟ್ ದೇ ಆರ್ ಇನ್ ಡಿಫರೆಂಟ್ ಡೈರೆಕ್ಷನ್. ಈ ಪರ್ಸನ್ ವಾಲ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಫೋರ್ಸ್ ಏನಿದೆ ಅದು ಈ ಪರ್ಸನ್ ಮೇಲೆ ಫೋರ್ಸ್, ವಾಲ್ ಏನಿದೆ ಈ ಪರ್ಸನ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಸೊ ದೇ ಆಕ್ಟ್ ಆನ್ ಡಿಫರೆಂಟ್ ಆಬ್ಜೆಕ್ಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಗ್ತಾ ಇದೆ. ಥ್ಯಾಂಕ್ ಯು.